ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಇದರೊಳಗೆ ಸೆಷನ್ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಾವು ಸ್ಟಾಕ್ ಮಾರ್ಕೆಟ್ಲಿ ತಿಂಗಳಿಗೆ 2-3% ಅಂದರೆ ಅಥವಾ ಒಂದು 4-5% ಆ ಥರ ಅರ್ನ್ ಮಾಡಬೇಕು ಮಂತ್ಲಿ ಬೇಸಿಸು. ಯಾಕಂದರೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಆ ಇಂಟ್ರೆಸ್ಟ್ ರಿಕವರಿ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಕ್ಕಪಕ್ಕ. ಮತ್ತು ಅಮೌಂಟ್ ನಮಗೆ ಸೇಫ್ಟಿ ಇರುತ್ತೆ ಇಲ್ವಪ್ಪ ಅದು ನೋಡ್ಕೋಬೇಕು ನಾವು, ಕರೆಕ್ಟಾ? ಸೊ ಬಟ್ ಆದರೆ ಸ್ಟಾಕ್ ಮಾರ್ಕೆಟ್ ಏನು ಹೇಳುತ್ತೆ ನಮಗೆ, ಸೊ ನಾವು ಸ್ಮಾರ್ಟ್ ಇನ್ವೆಸ್ಟ್ಮೆಂಟು ಮತ್ತು ಸ್ಮಾರ್ಟ್ ವರ್ಕ್ ಮಾಡಿ ನಾವು ಅಟ್ಲೀಸ್ಟ್ ಮಂತ್ಲಿ ನಿಮಗೆ ಏನೇನಂದರೆ ಒಂದು 4-5% ಒಳ್ಳೆ ಗುಡ್ ರಿಟರ್ನ್ ಸಿಗುತ್ತೆ. ಸರ್ ಹೆಂಗೆ ಸರ್ 4-5%? ಸಿಂಪಲ್. ನಾವು ಏನು ಮಾಡಬೇಕಾದ್ರೆ ನಮಗೆ ಫಸ್ಟ್ ಬೇಸಿಕಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಆಗಿರಬೇಕು ಮತ್ತು ಲಾರ್ಜ್ ಕಂಪನಿ ಆಗಿರಬೇಕು. ಇದು ಬೇಸಿಕ್ಕು. ಸೊ ನಮಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ನಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿಗಳು ಮತ್ತು ಲಾರ್ಜ್ ಕಂಪನಿಗಳು ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನೀವು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಈಗ ನಮಗೆ ಎಷ್ಟೊಂದು ಅಪ್ಲಿಕೇಶನ್ ಇದೆ. ಸೊ ಅದೇ ಥರ ನಮಗೆ ಒಂದು ಸ್ಕ್ರೀನರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅಲ್ಲಿ ನೀವು ಸ್ಕ್ರೀನರ್ ಅಂತ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ, ಸೊ ನೀವು ಅಲ್ಲಿ ಜಸ್ಟ್ ಒಂದು ಸ್ಕ್ರೀನರ್ ಅಪ್ಲಿಕೇಶನ್ ಎಲ್ಲ ಐಕಾನ್ ಓಪನ್ ಆಗುತ್ತೆ. ಅಲ್ಲ ಐಕಾನಲ್ಲಿ ಓಪನ್ ಮಾಡ್ಕೊಂಡು ನೀವು ಜಸ್ಟ್ ಸ್ಕ್ರೀನರ್ದು ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಜಸ್ಟ್ ಕಂಪನಿ ನೇಮ್ ಹಾಕೋ. ನಿಮಗೆ ಆ ಕಂಪನಿ ನೇಮ್ ಅಂತ ಟೈಪ್ ಮಾಡಿ, ಫಾರ್ ಎಕ್ಸಾಂಪಲ್ ಲೈಕ್ SBI ಬ್ಯಾಂಕ್, ರೈಟ್? SBI ಬ್ಯಾಂಕ್ ಅಂತ ನೀವು ಟೈಪ್ ಮಾಡಿದ್ರೆ, ಸೊ ಅಲ್ಲಿ ನಿಮಗೆ ಟಾಪ್ 10 ಬ್ಯಾಂಕಿಂಗ್ ಸೆಕ್ಟರ್ ತೋರಿಸ್ಬಿಡುತ್ತೆ. ಸೊ ಟಾಪ್ 10 ಬ್ಯಾಂಕಿಂಗ್ ಸೆಕ್ಟರ್ ನಮ್ಮ ಸೊ ವಾಚ್ ಲಿಸ್ಟ್, ಫಾರ್ ಎಕ್ಸಾಂಪಲ್ ನೀವು ಝೆರೋದಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ವಾಚ್ ಲಿಸ್ಟ್ ಅಂತ ಇರುತ್ತೆ. ಒಂದು 7-8 ವಾಚ್ ಲಿಸ್ಟ್ ಇರುತ್ತೆ. ಸೊ ಅದು 7-8 ವಾಚ್ ಲಿಸ್ಟ್ ನಾವು ಯಾವ ಥರ ಮಾಡ್ಕೊಂಡು ಕ್ಯಾಟಗರೈಸ್ ಮಾಡ್ಕೊತೀವಿ ಅಂದರೆ ಸೆಕ್ಟರ್ ವೈಸ್ ನಾವು ಡಿವೈಡ್ ಮಾಡ್ಕೊಂಬಿಡೋಣ. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಎನರ್ಜಿ ಸೆಕ್ಟರ್ ಆಗಿರ್ಬೋದು, ಮತ್ತು ಆಯಿಲ್ ಸೆಕ್ಟರ್ ಆಗಿರ್ಬೋದು. ಇದನ್ನು ನಾವು ಸೆಕ್ಟರ್ ವೈಸು ನಾವು ಡಿವೈಡ್ ಮಾಡ್ಕೊಂಬಿಡೋಣ. ಸೊ ನೀವು ನೀವು ಬ್ಯಾಂಕಿಂಗ್ ಸೆಕ್ಟರ್ ಅಂತ ತೊಗೊಂಡಾಗ, ಸೊ ಸ್ಕ್ರೀನಲ್ಲಿ ನೀವು SBI ಅಂತ ಹೊಡೆದ್ರೆ ಟಾಪ್ 3 ಫಂಡಮೆಂಟಲ್ ಕಂಪನಿ ಸಿಗುತ್ತೆ. ಅಂದರೆ ಲಾರ್ಜ್ ಕಂಪನೀಸ್ಗಳು ಮತ್ತು ಒಳ್ಳೆ ರಿಟರ್ನ್ಸ್ ಕೊಡ್ತಾರೆ ಕಂಪನಿಗಳು ಸಿಗುತ್ತೆ. ಸೊ ಅದು ಒಂದು ಸೆಕ್ಟರಾಗಿ ತಗೊಂಡು ನೆಕ್ಸ್ಟ್ ಅದೇ ಥರ ಆಟೋಮೊಬೈಲ್ದು ಯಾವ್ದಾದ್ರು ಒಂದು, ಫಾರ್ ಎಕ್ಸಾಂಪಲ್ ಬಜಾಜ್ ಅಂತ ಹೊಡೆದ್ರೆ ನಿಮಗೆ ಬಜಾಜ್ ಆಟೋಸ್ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಅಲ್ಲಿ ಅಗೇನ್ ಸ್ಕ್ರೀನಲ್ಲಿ ನಿಮಗೆ ಟಾಪ್ 3 ಕಂಪ್ನಿ, ನಾನು ಯಾವಾಗಲೂ ಹೇಳ್ತಾ ಇರೋದು ಟಾಪ್ 3 ಕಂಪನಿನೇ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಏನಕ್ಕೆ ಟಾಪ್ 3 ಕಂಪ್ನಿ ತಗೊಂಡ್ರೆ ಅದರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಅರ್ಥ ಅಷ್ಟೇ. ಸೊ ಎವ್ರಿ ಕ್ವಾರ್ಟರ್ಲಿ ಏನಿರುತ್ತೆ ಪರ್ಫಾರ್ಮೆನ್ಸ್ ರಿಸಲ್ಟು ಚೆನ್ನಾಗಿರುತ್ತೆ. ಸೊ ಅದೇ ಥರ ನಾವು ಈ ಥರ ಡಿವೈಡ್ ಮಾಡ್ಕೊಂಬಿಟ್ರೆ, ಸೊ ನಮಗೇನಾಗುತ್ತೆ ಅಂದರೆ ಯಾವಾಗ ನಾವು 3-4% ಅರ್ನ್ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟು. ಸೊ ಕೆಲವು ಕಂಪನಿಗಳು ಮೇಲೋಗುತ್ತೆ, ಕೆಲವು ಕಂಪನಿಗಳು ಅದೇ ಥರ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ, ಬಟ್ ಯಾವುದೋ ಒಂದು ಸಣ್ಣ ರೀಸನ್ಸ್, ಸೊ ಇಂಟರ್ನಲ್ ರೀಸನ್ಸ್ ಆಗಿರ್ಬೋದು, ಸಮ್ ಎಕ್ಸ್ಟರ್ನಲ್ ರೀಸನ್ಸ್ ಆಗಿರ್ಬೋದು. ಸೊ ಯಾವುದೋ ಒಂದು ರೀಸನಿಂದ ಅದೇ ಸ್ಟಾಕ್ ಮಾರ್ಕೆಟ್ ಅಂದರೆ ಕಂಪನಿ ವ್ಯಾಲ್ಯೂಸ್ ಏನಾಗ್ತದೆ ಕಡಿಮೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಸೊ ಕಂಪನಿ ಇವತ್ತು ಬಿದ್ದಿದ್ದಾರೆ, ಇನ್ ಫ್ಯೂಚರ್ ಅದು ಏನೋ ನಮಗೆ ಬೂಮ್ ಆಗೇ ಆಗುತ್ತೆ. ಬಟ್ ಪೇಷನ್ಸ್ ಇರಬೇಕು. ಅದನ್ನು ಹೇಳಿದೆ, ಸ್ಟಾಕ್ ಮಾರ್ಕೆಟ್ ನಾವು ನಾಳೆನೇ ಶ್ರೀಮಂತರಾಗಬೇಕು ಅಂತ ಎಲ್ಲೂ ಆಗೋದಿಲ್ಲ. ಹಂಗಿದ್ರೆ ಯಾರು ಡ್ಯೂಟಿ ಕೆಲಸ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಗೆ ಇದೇನಂದರೆ ಒಂದು ಸಣ್ಣ ಸ್ಟೆಪ್ಸು, ನಾವೊಂದು ಸ್ವಲ್ಪ ನಾಲೆಜ್ನ ಗೇನ್ ಮಾಡ್ಕೊಬೇಕು, ಜೊತೆಗೆ ಸ್ವಲ್ಪ ಅರ್ನ್ ಮಾಡಬೇಕು ಅಂದರೆ ಇದು ನಮಗೆ ಬೇಸಿಕ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕಂದ್ರೆ ಅದೇ ಥರ ಫಂಡಮೆಂಟಲ್ ನಾವು ಸ್ಟ್ರಾಂಗ್ ಕಂಪ್ನಿಗಳು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ನಾವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮ್ಗೆ ಯಾವಾಗ ರಿಟರ್ನ್ಸ್ ಬರುತ್ತೆ, ಸೊ ಅನ್ನೋದು ಇಂಪಾರ್ಟೆಂಟ್. ನಿಮ್ಮಲ್ಲಿ ಟ್ರೇಡ್ ಅಂತ ಬಂದಾಗ ನಿಮಗೆ ಇಂಟ್ರಾಡೇ ಬರುತ್ತೆ, ಶಾರ್ಟ್ ಟರ್ಮ್ ಇರುತ್ತೆ, ಲಾಂಗ್ ಟರ್ಮ್ ಇರುತ್ತೆ. ಬಟ್ ಇಂಟ್ರಾಡೇ ಅಂತ ಹೋದಾಗ ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಏನಾದರೂ ನಿಮಗೆ ಡಿಸ್ಕೌಂಟ್ ಶೇರ್ನ ಕೊಟ್ಟು ಈಗೇನು ಸ್ಕ್ವೇರ್ ಆಫ್ ಆಗಿಬಿಡುತ್ತೆ, ಅದು ವಿತಿನ್ 1 ಡೇಲೇ ನಿಮಗೆ ಸ್ಕ್ವೇರ್ ಆಗಿಬಿಡುತ್ತೆ. ಬಟ್ ಶಾರ್ಟ್ ಟರ್ಮ್ ಆ ಥರ ಅಲ್ಲ. ಸೊ ಶಾರ್ಟ್ ಟರ್ಮ್ ಏನು ಹೇಳುತ್ತೆ ನಿಮಗೆ, ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ನಾಳೆ 1 ವೀಕು, 1 ಡೇ 1 ವೀಕು ಅಂತೆಲ್ಲ ನಾವು ಸೋಲ್ಡ್ ಮಾಡ್ಕೊತ ಹೋಗ್ಬೋದು. ಇದು ನಿಮಗೆ ಶಾರ್ಟ್ ಟರ್ಮ್ ಅಂತ ಹೇಳುತ್ತೆ. ಇನ್ನು ಲಾಂಗ್ ಟರ್ಮ್ ಆದರೆ ಅಗೇನ್ ಆ್ಯಸ್ ಇಟ್ ಈಸ್ 1 ಇಯರ್, 10 ಇಯರ್ಸ್, 5 ಇಯರ್ಸ್ ಲೈಕ್ ದಟ್ ಆ ರೈಟ್ ಆದರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೋದು. ಅದೇ ನಮ್ಮದು ಏನೋ ಒಂದು ಸೇವಿಂಗ್ ಅಮೌಂಟ್ ಅಂತ ಮಾಡ್ತೀರಂದರೆ ಇನ್ ಫ್ಯೂಚರ್ ನಮ್ಮ ಮಕ್ಕಳಿಗೆ ಚೆನ್ನಾಗಿರಬೇಕು ಅಂತ ಇದ್ದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಬೇಕು. ಅಟ್ಲೀಸ್ಟ್ ನಮ್ಮ ಸಣ್ಣದಾಗಿ ಏನಾದ್ರು ಇನ್ಕಮ್ ಜನ್ರೇಟ್ ಮಾಡ್ಕೊಬೇಕು, ಮಂತ್ಲಿ ವೈಸು ನಾವು ಇನ್ಕಮ್ ಜನ್ರೇಟ್ ಮಾಡ್ಕೊಬೇಕು ಅಂದರೆ ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನಕ್ಕೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ, ಕೆಲವ್ರಿಗೆ ಬೇಸಿಕಲಿ ನಮಗೆ ಐಡಿಯಾ ಇರೋಲ್ಲ ಯಾವ ಥರ, ಅದ್ರ ಪೇಷನ್ಸ್ ಇರೋಲ್ಲ. ಸೊ ಅಟ್ಲೀಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಏನೂ ರಿಟರ್ನ್ ಸಿಕ್ಕಲಿಲ್ಲ ಅಂತ ಒಂದು ಐಡಿಯಾಸ್ ಇರೋಲ್ಲ. ಸೊ ಅವಾಗ ಏನು ಮಾಡಬೇಕು, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ನಮಗೆ ತುಂಬ ಅವಶ್ಯಕತೆ ಇರುತ್ತೆ. ಹೆಂಗೆ ಸರ್ ಸ್ಟಾಕ್ ಮಾರ್ಕೆಟ್ ಯಾವ ಥರ ಅಮೌಂಟು ನಾವು ಜನ್ರೇಟ್ ಮಾಡ್ಕೊಬೋದು? ಸಿಂಪಲ್, ಏನಿಲ್ಲ. ನಾವು ಡೈಲಿ 2 ಅವರ್ಸು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಜಸ್ಟ್ 2 ಅವರ್ಸ್ ಅಷ್ಟೇ. ನಾವು ಯಾವ ಥರ ನಾವು ಏನೇ ಮಾಡಬೇಕು, ಏನೇ ಸ್ಟಡಿ, ಏನೇ ಗೇನ್ ಮಾಡ್ಕೊಬೇಕು, ವರ್ಕೌಟ್ ಮಾಡಲೇಬೇಕು, ಕರೆಕ್ಟಾ? ಅದೇ ಥರ ಅಷ್ಟೇ ನಾವು ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಡೈಲಿ 2 ಅವರ್ಸ್ ನಾವು ಹೋಮ್ವರ್ಕ್ ಮಾಡಲೇಬೇಕಾಗುತ್ತೆ. ಏನಕ್ಕೆ ಸರ್ ಡೈಲಿ 2 ಅವರ್ಸ್ ಹೋಮ್ವರ್ಕ್ ಮಾಡಬೇಕು? ಅಗೇನ್ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ಅಂದರೆ
ಗ್ಲೋಬಲ್ ಮಾರ್ಕೆಟ್ ಯಾವ ಥರ ಎಫೆಕ್ಟ್ ಆಗುತ್ತೋ ಅದೇ ಥರ ಸ್ಟಾಕ್ ಮಾರ್ಕೆಟ್ ಎಫೆಕ್ಟ್ ಆಗುತ್ತೆ. ನಮ್ಗೆ ಇಷ್ಟೊಂಥರ ಮಾರ್ಕೆಟ್ಸ್ ಇರುತ್ತೆ, ಗ್ಲೋಬಲ್ ಮಾರ್ಕೆಟ್, ಏಷ್ಯನ್ ಮಾರ್ಕೆಟ್ ಆಗಿರ್ಬೋದು, ಗ್ಲೋಬಲ್ ಮಾರ್ಕೆಟ್ ಆಗಿರ್ಬೋದು, ಅಮೆರಿಕ ಮಾರ್ಕೆಟ್ ಆಗಿರ್ಬೋದು, ಜಪಾನ್ ಮಾರ್ಕೆಟ್, ಇವೆಲ್ಲ ಬಿಹೇವ್ ಯಾವ ಥರ ಮಾಡುತ್ತೆ ಅದ್ರ ಬೇಸ್ ಮೇಲೆ ನಮ್ಮ ಸ್ಟಾಕ್ ಮಾರ್ಕೆಟು ಬಿಹೇವ್ ಮಾಡ್ತಾ ಹೋಗುತ್ತೆ. ಇದು ಒಂದು ರೀಸನ್, ಇದು ಒಂದು ಬೇಸಿಕ್. ನಾವು ಒಂದು ಇನ್ವೆಸ್ಟ್ಮೆಂಟ್ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ನಮಗೇನು ಹೇಳುತ್ತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ಲಿ ಫಾಲ್ ಡೌನ್ ಆಗಬೇಕು. ಯಾವಾಗ ಸ್ಟಾಕ್ ಮಾರ್ಕೆಟು ಕಂಟಿನ್ಯೂಸ್ಲಿ ಫಾಲ್ ಡೌನ್ ಆದರೆ ನಿಮಗೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಏನು ಆಪರ್ಚುನಿಟಿ, ನಿಮಗೆ ಸ್ಟಾಕ್ಗಳೆಲ್ಲ ನಿಮಗೆ ಡಿಸ್ಕೌಂಟ್ ಸಿಗೋ ಅಂದರೆ ಒಂದು ಕಡಿಮೆ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಸೊ ಈಗ 100 ರೂಪಾಯಿ ಇರೋದು ಒಂದು 95, 96, 97 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಸೊ ಎಕ್ಸಾಂಪಲ್ ಹೇಳಿದೆ ಅದು. ಸೊ ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, ಯಾಕಂದರೆ ಫಂಡಮೆಂಟಲ್ ಕಂಪನೀಸ್ ಏನು ಅಷ್ಟು ಲಾರ್ಜ್ ಆಲ್ರೆಡಿ ವಾಚ್ ಲಿಸ್ಟಲ್ಲಿ ಹಾಕಿರೋ ಸ್ಟ್ರಾಂಗ್ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರೋದು. ಬಟ್ ಯಾವುದೋ ಒಂದು ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಇರೋದಕ್ಕೆ ಕಂಪನಿ ರಿಯಾಕ್ಟ್ ಆಗ್ತಾ ಇರುತ್ತೆ ಅಷ್ಟೇ. ಸೊ ಅದು ಇನ್ ಫ್ಯೂಚರು ಗೇನ್ ಆಗೇ ಆಗುತ್ತೆ. ಬಟ್ ನಾವೇನು ಮಾಡಬೇಕು ಆ್ಯಸ್ ಎ ಇನ್ವೆಸ್ಟರ್ ನಾವೇನು ಮಾಡಬೇಕು ಅಂದರೆ, ಯಾವಾಗ ಮಾರ್ಕೆಟು ಫಾಲ್ ಡೌನ್ ಆಗ್ತಾಯಿದೆ, ಸೊ ಕಂಟಿನ್ಯೂ ಅಟ್ಲೀಸ್ಟ್ ನನ್ನ ಸಜೆಷನ್ನು ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಸಜೆಷನ್ ಕೊಡ್ತಾಯಿಲ್ಲ, ನನ್ನ ನಾನು ಯೂಸ್ ಮಾಡೋ ಒಂದು ಸ್ಟ್ರಾಟಜೀಸ್, ಯಾವಾಗ ಮಾರ್ಕೆಟು ಅಟ್ಲೀಸ್ಟ್ 2-3 ಡೇಸ್ ಕಂಟಿನ್ಯೂಸ್ಲಿ ಫಾಲ್ ಡೌನ್ ಆಗ್ತಾಯಿದೆ. ಸೊ ಏನೋ ಫಾರ್ ಎಕ್ಸಾಂಪಲ್ ವರ್ಲ್ಡ್ ಮಾರ್ಕೆಟಲ್ಲಿ ಏನೋ ಇಂಟ್ರೆಸ್ಟ್ ರೇಟು, ವರ್ಲ್ಡ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟು ಕಡಿಮೆ ಆಗ್ತಾಯಿದೆ ಅಂದರೆ ಪಾಸಿಟಿವ್ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾಯಿದೆ, ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾಯಿದೆ. ಸೊ ಈ ಥರ ನ್ಯೂಸ್ಗಳು ಬಂದಾಗ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಆಗಿಬಿಡುತ್ತೆ ಸ್ಟಾಕ್ ಮಾರ್ಕೆಟ್ಗಳು. ಕರೆಕ್ಟಾಗಿ ಎಕ್ಸ್ಟರ್ನಲ್ಸ್ ಅಂತ ಬಂದಾಗ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ ಮಾರ್ಕೆಟ್. ಗ್ಲೋಬಲ್ ಮಾರ್ಕೆಟ್ ಆಗಿರ್ಬೋದು, ನಮ್ಮ ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ಬೇಗ ರಿಯಾಕ್ಟ್ ಆಗಿಬಿಡುತ್ತೆ. ಸೊ ಗ್ಲೋಬಲ್ ಮಾರ್ಕೆಟ್ಗೂ ಮತ್ತು ಬೇರೆ ಮಾರ್ಕೆಟ್ಗೂ ನಮ್ಮ ಮಾರ್ಕೆಟ್ಗೂ ಟೈಮ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದರೆ, ನಾರ್ಮಲಿ ಒಂದೊಂದು ಕಂಟ್ರಿ ನೀವು ಟೈಮ್ಸ್ ಲೆಕ್ಕ ಹಾಕಿದ್ರೆ 68 ಅವರ್ಸ್ ವೇರಿಯೇಷನ್ ಇರುತ್ತೆ. ಒಂದು ಟೈಮ್ ಫ್ರೇಮ್ ಅಂತ ಬಂದಾಗ 6 to 8 ಅವರ್ಸ್ ಟೈಮ್ ಫ್ರೇಮ್ ಇರುತ್ತೆ. ಕರೆಕ್ಟಾ? ಆ 6 to 8 ಫ್ರೇಮಲ್ಲಿ ನಮಗೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗಿದೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಕರೆಕ್ಟಾ? ಅದಕ್ಕೋಸ್ಕರ ನಾವು ಎಷ್ಟೊಂದು ವೆಬ್ಸೈಟ್ ಇರುತ್ತೆ. ಸೊ ವೆಬ್ಸೈಟಲ್ಲಿ ನೀವೇನು ಮಾಡ್ಕೊಬೋದು, ಸರ್ಚ್ ಮಾಡ್ಬೋದು ವರ್ಲ್ಡ್ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗಿದೆ. ಸೊ ನಮಗೆ ನಾಳೆ ಮಾರ್ನಿಂಗ್ ನಮಗೆ ಯಾವ ಥರ ರಿಯಾಕ್ಟ್ ಆಗುತ್ತೆ. ನಾನು ಜಸ್ಟ್ ಅದನ್ನೇ ಹೇಳಿದೆ, ಡೈಲಿ 2 ಅವರ್ಸ್. ಸೊ ನೈಟ್ 2 ಅವರ್ಸ್, ಅರ್ಲಿ ಮಾರ್ನಿಂಗ್ 2 ಅವರ್ಸ್. ಸೊ ಅರ್ಲಿ ಮಾರ್ನಿಂಗ್ 2 ಅವರ್ಸ್ ಏನಾಗ್ತಾಯಿದೆ ಅಂದರೆ, ಸೊ ಇಮಿಡಿಯೇಟ್ಲಿ ನೈಟೇ ನಿಮ್ಗೆ ಈವ್ನಿಂಗಲ್ಲಿ ಏನಾದ್ರು ಒಂದು ಡಿಸಿಷನ್ ತೊಗೊಂಡಿರ್ತಾರೆ ಕಂಪನಿಗಳು. ಸೊ ಅವು ನಮಗೆ ಡಿಸ್ಪ್ಲೇ ಆಗಿರಲ್ಲ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಸೊ ಅಟ್ಲೀಸ್ಟ್ ನೀವು ಬಿಸ್ನೆಸ್ ನ್ಯೂಸ್ಗಳಿವೆಲ್ಲ ಡೈಲಿ 2 ಅವರ್ಸ್ ನಿಮ್ಗೆ ಎಷ್ಟೊಂದು ಟೆಕ್ನಾಲಜಿ ಇರೋದ್ರಿಂದ ಡೈಲಿ 2 ಅವರ್ಸ್ ನೀವು ಸ್ಟಡಿ ಮಾಡಿಬಿಟ್ರೆ, ಸೊ ನೀವು ಈಸಿಯಾಗಿ ಮಂತ್ಲಿ 4 to 5% ಈಸಿಯಾಗಿ ಅರ್ನ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಹೆಂಗೆ ಅಂದರೆ, ಹೇಗೆ ನಾನು ಅದನ್ನೇ ಇವಾಗ ಇಲ್ಲಿಗೆ ಬರ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಯಾವಾಗ ನಮಗೆ ಕಂಟಿನ್ಯೂಸ್ 2-3 ಡೇಸ್ ಕಂಟಿನ್ಯೂಸ್ಲಿ ಫಾಲ್ ಡೌನ್ ಆಗಿದೆಯೋ ಆ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಅಮೌಂಟ್ ಏನಾಗಿರುತ್ತೆ, ಅಟ್ಲೀಸ್ಟ್ ಒಂದು 5 to 6 ಡೇಟ್ಸಲ್ಲಿ ಅದು ರಿಕವರಿ ಆಗಿಬಿಟ್ಟಿರುತ್ತೆ. ಸೊ ಲಾಭಕ್ಕೆ ಕನ್ವರ್ಟ್ ಆಗಿರುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಏನಾಗಿರುತ್ತೆ, ಅದು ಪ್ರಾಫಿಟ್ಗೆ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕರೆಕ್ಟಾಗಿ ಈ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂದರೆ ಎಗೇನ್ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಕಲ್ತ್ಕೊಂಡು ಹೋಗಬೇಕಾಗುತ್ತೆ. ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸೊ ಇನ್ನು ಮುಂದೆ ನನ್ನ ಪೇ ಲಿಸ್ಟ್ನ ಫಾಲೋ ಮಾಡಿ, ನೀವು ಇನ್ನೂ ಮುಂದೆ ಯಾವ ಥರ ಸ್ಟಾಕ್ ಮಾರ್ಕೆಟ್ ತೊಗೊಬೇಕು, ಯಾವ ಕಂಪನಿಗಳು ಸ್ಟಾಕ್ಗಳು ತೊಗೊಬೇಕು ಅಂತ ಪ್ರತಿಯೊಂದು ನಾನು ಡೀಟೇಲಾಗಿ ತಿಳಿಸ್ಕೊತಾ ಹೋಗ್ತೀನಿ. ಗುಡ್ ಬೈ, ಥ್ಯಾಂಕ್ ಯು.